ಸಾಕಷ್ಟು ಆರೋಪ ಮಾಡಿದ್ರಿ. ಆದ್ರೆ ಇವಾಗ ನಿಮ್ಮ ಅಳಿಯ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಈ ತರ ಮಾಡ್ಕೊಂಡಿರೋದಕ್ಕೆ? ಏನ್ ಹೇಳೋದು ಸರ್, ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಕಳು ಓದು. ನಮ್ಗೆ ಅವರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಮ್ಮಲ್ಲಿ ಏನೂ ಇರಲಿಲ್ಲ. ನಾವು ಅವ್ರ ಮನೆ ಹತ್ರ ತಗೊಂಡೋಗಿದ್ದು ಅವ್ರು ಮಾಡ್ಲಿ ಕಾರ್ಯ ಬಂದ ಅಟ್ಲೀಸ್ಟ್ ಅವಳ ಮುಖ ನೋಡ್ಲಿ ಅಂತ, ಅವಳಿಗೆ ನೆಮ್ಮದಿ ಸಿಗ್ಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಅವ್ರಿಗೆ ಆ ಥರ ಶಿಕ್ಷೆ ಆಗಬೇಕು ಅಂತ ನಾವೇನು ಅಂದ್ಕೊಂಡೇ ಇರಲಿಲ್ಲ. ಅವರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ಬರು ಅಮಾಯಕರನ್ನ ಬಲಿ ತಗೊಂಡ್ರು, ಇಬ್ಬರನ್ನೂ ತಗೊಂಡ್ಬಿಟ್ಲು. ಆದರೆ ಅವ್ರ ಅಮ್ಮ ಬದುಕಬೇಕು ಸರ್. ನನ್ನ ನೋವು ದೇವ್ರ ಹತ್ರ ಮುಟ್ಟುಬಿಟ್ಟೆ ಈ ಕೆಲಸ ಮಾಡಿದೆ. ಅವರಮ್ಮ ನಂತರ ಮಗನ ಕಳ್ಕೊಂಡು ನೋವು ಅನುಭವಿಸ್ಬೇಕು ಅಷ್ಟೇ. ನಮ್ಗೇನಾದರೂ ಮಾಡಬೇಕಂತ ಯಾವತ್ತೂ ಏನು ಅಂದ್ಕೊಂಡಿರಲಿಲ್ಲ. ಅವ್ರಿಗೆ ನನ್ನ ಮಗುಗೆ ನೆಮ್ಮದಿ ಸಿಗ್ಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳು ತುಂಬ ಇಷ್ಟ ಆ ಮನೇಲಿ ಇರಬೇಕು, ಗಂಡನ ಜೊತೆ ಬಾಳ್ಬೇಕು, ಬದುಕಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದರೂ ಮಾಡಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದರೆ ಅಮಾಯಕ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಲು ಮೇಡಮ್. ಆ ಆರೋಪ ಇದ್ದಿದ್ರೆ ಸರ್, ಅವರು ನಮ್ಮ ಮಗಳ ಬಗ್ಗೆ ಏನಾದರೂ ಇದ್ದಿದ್ರೆ, ಅವರು ಒಳ್ಳೆಯವರಾಗಿದ್ರೆ ಏನಕ್ಕೆ ತಲೆ ಮರೆಸ್ಕೊಂಡು ಓಡ್ಬೇಕಾಯ್ತು? ಪೊಲೀಸ್ ಸ್ಟೇಷನ್ ಬಂದು ಸರೆಂಡರ್ ಆಗಿ ನನ್ನ ಮಗಳ ಅಪವಾದ ಹೇಳ್ಬೋದಿತ್ತಲ್ವ ಅವಾಗಲೇ, ಅವಳು ಈ ಥರ ಮಾಡಿದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕೋಕ್ಕಾಗಲ್ಲ, ಪ್ರಪಂಚನೇ ಕೇಳ್ರಿ ಸರ್. ನನ್ನ ಮಗಳು ಯಾವುದೇ ಹುಡುಗನ್ನ, ಯಾವುದು ಒಂದು ಫ್ರೆಂಡನ್ನ ಮಾತಾಡಮ್ಮ ಅಟ್ಲೀಸ್ಟು ಅಂದರೆ ನನ್ನ ಮಗು ಮಾತಾಡ್ತಾ ಇರಲಿಲ್ಲ. ಅವ್ರು ಹಾಕಿರೋ ಅಪವಾದ ಸುಳ್ಳು ಸರ್, ಪ್ರಪಂಚಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ. ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕೋಕ್ಕಾಗಲ್ಲ. ಅವ್ರು ಈಗ ಅದೊಂದೇ ರೀಸನ್, ಅವ್ರಿಗೆ ಅಪವಾದ ಹಾಕ್ಬೇಕು, ನನ್ನ ಮಗು ಮೇಲೆ ಹಾಕ್ಬೇಕು, ಏನೋ ಒಂದು ನಮ್ಗೆ ರೀಸನ್ ಬೇಕಲ್ಲ. ಆ ಥರ ಹುಡುಗನ್ನೆಲ್ಲ ಲವ್ ಮಾಡಿದರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೆ? ಬಾಮ್ಮ ನೀನು ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ, ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಏನು ನಿನಗೆ ಅಂತ ನಾನು ಬೈತಾ ಇದ್ದೆ. ಆಚೆ ಹೋಗ್ತಾ ಇರಲಿಲ್ಲ ಸರ್, ಇನ್ನೋಸೆಂಟಾಗಿ ಬೆಳೆಸ್ಬಿಟ್ಟಿದ್ದೆ ನಾನು ನನ್ನ ಮಗುನ. ಅದೊಂದೇ ನಾನು ಮಾಡಿದ್ದು. ಬೋಲ್ಡಾಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾ ಇದ್ಲು. ಬಿಡಮ್ಮ, ಯಾವನು 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳ್ದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್, ನಮ್ಮದು ಊರಿದು, ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ಗಳದ್ದು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲರದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದರೆ ನಮ್ಮ ಮರ್ಯಾದೆ ಹೋಗುತ್ತೆ ಊರಲ್ಲಿ, ಮರ್ಯಾದೆ ಗಂಜಿಬಿಡ್ತು. ನಿನ್ನೆ ಸಾಕಷ್ಟು ಆರೋಪ ಮಾಡಿದ್ರಿ. ಆದ್ರೆ ಇವಾಗ ನಿಮ್ಮ ಅಳಿಯ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಈ ತರ ಮಾಡ್ಕೊಂಡಿರೋದಕ್ಕೆ? ಏನ್ ಹೇಳೋದು ಸರ್, ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಕ್ಕಳು ಓದು. ನಮ್ಗೆ ಅವರು ಸೂಸೈಡ್ ಮಾಡ್ಕೊಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಮ್ಮಲ್ಲಿ ಏನೂ ಇರಲಿಲ್ಲ. ನಾವು ಅವ್ರ ಮನೆ ಹತ್ರ ತಗೊಂಡೋಗಿದ್ದು ಅವ್ರು ಮಾಡ್ಲಿ ಕಾರ್ಯ ಬಂದ ಅಟ್ಲೀಸ್ಟ್ ಅವಳ ಮುಖ ನೋಡ್ಲಿ ಅಂತ, ಅವಳಿಗೆ ನೆಮ್ಮದಿ ಸಿಗ್ಲಿ ಅಂತ ಕರ್ಕೊಂಡೋದ್ವಿ. ಈಗ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಅವ್ರಿಗೆ ಆ ಥರ ಶಿಕ್ಷೆ ಆಗಬೇಕು ಅಂತ ನಾವೇನು ಅಂದ್ಕೊಂಡೇ ಇರಲಿಲ್ಲ. ಅವರಮ್ಮ ದನ ಪಿಶಾಚಿ, ದನ ವ್ಯಾಮೋಹ ಮೋಹಕ್ಕೆ ಮಕ್ಕಳನ್ನಿಬ್ಬರು ಅಮಾಯಕರನ್ನ ಬಲಿ ತಗೊಂಡ್ರು, ಇಬ್ಬರನ್ನೂ ತಗೊಂಡ್ಬಿಟ್ಲು. ಆದರೆ ಅವ್ರ ಅಮ್ಮ ಬದುಕಬೇಕು ಸರ್. ನನ್ನ ನೋವು ದೇವ್ರ ಹತ್ರ ಮುಟ್ಟುಬಿಟ್ಟೆ ಈ ಕೆಲಸ ಮಾಡಿದೆ. ಅವರಮ್ಮ ನಂತರ ಮಗನ ಕಳ್ಕೊಂಡು ನೋವು ಅನುಭವಿಸ್ಬೇಕು ಅಷ್ಟೇ. ನಮ್ಗೇನಾದರೂ ಮಾಡಬೇಕಂತ ಯಾವತ್ತೂ ಏನು ಅಂದ್ಕೊಂಡಿರಲಿಲ್ಲ. ಅವ್ರಿಗೆ ನನ್ನ ಮಗುಗೆ ನೆಮ್ಮದಿ ಸಿಗ್ಬೇಕಂತ ಅವ್ರ ಮನೆ ಹತ್ರ ಕರ್ಕೊಂಡು, ಅವಳು ತುಂಬ ಇಷ್ಟ ಆ ಮನೇಲಿ ಇರಬೇಕು, ಗಂಡನ ಜೊತೆ ಬಾಳ್ಬೇಕು, ಬದುಕಬೇಕು ಅಂತ. ಅಷ್ಟಕ್ಕೋಸ್ಕರ ತಗೊಂಡೋದ್ವಿ. ನಾವೇನಾದರೂ ಮಾಡಂಗಿದ್ರೆ ಅಲ್ಲೇ ಅವ್ರ ಮನೇನ ಎಲ್ಲ ಮಾಡ್ಬೋದಿತ್ತು. ಆದರೆ ಅಮಾಯಕ ಮಕ್ಕಳನ್ನ ಬಲಿ ತಗೊಂಡ್ಬಿಟ್ಲು ಮೇಡಮ್. ಆ ಆರೋಪ ಇದ್ದಿದ್ರೆ ಸರ್, ಅವರು ನಮ್ಮ ಮಗಳ ಬಗ್ಗೆ ಏನಾದರೂ ಇದ್ದಿದ್ರೆ, ಅವರು ಒಳ್ಳೆಯವರಾಗಿದ್ರೆ ಏನಕ್ಕೆ ತಲೆ ಮರೆಸ್ಕೊಂಡು ಓಡ್ಬೇಕಾಯ್ತು? ಪೊಲೀಸ್ ಸ್ಟೇಷನ್ ಬಂದು ಸರೆಂಡರ್ ಆಗಿ ನನ್ನ ಮಗಳ ಅಪವಾದ ಹೇಳ್ಬೋದಿತ್ತಲ್ವ ಅವಾಗಲೇ, ಅವಳು ಈ ಥರ ಮಾಡಿದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕೋಕ್ಕಾಗಲ್ಲ, ಪ್ರಪಂಚನೇ ಕೇಳ್ರಿ ಸರ್. ನನ್ನ ಮಗಳು ಯಾವುದೇ ಹುಡುಗನ್ನ, ಯಾವುದು ಒಂದು ಫ್ರೆಂಡನ್ನ ಮಾತಾಡಮ್ಮ ಅಟ್ಲೀಸ್ಟು ಅಂದರೆ ನನ್ನ ಮಗು ಮಾತಾಡ್ತಾ ಇರಲಿಲ್ಲ. ಅವ್ರು ಹಾಕಿರೋ ಅಪವಾದ ಸುಳ್ಳು ಸರ್, ಪ್ರಪಂಚಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ. ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕೋಕ್ಕಾಗಲ್ಲ. ಅವ್ರು ಈಗ ಅದೊಂದೇ ರೀಸನ್, ಅವ್ರಿಗೆ ಅಪವಾದ ಹಾಕ್ಬೇಕು, ನನ್ನ ಮಗು ಮೇಲೆ ಹಾಕ್ಬೇಕು, ಏನೋ ಒಂದು ನಮ್ಗೆ ರೀಸನ್ ಬೇಕಲ್ಲ. ಆ ಥರ ಹುಡುಗನ್ನೆಲ್ಲ ಲವ್ ಮಾಡಿದರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೆ? ಬಾಮ್ಮ ನೀನು ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ, ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಏನು ನಿನಗೆ ಅಂತ ನಾನು ಬೈತಾ ಇದ್ದೆ. ಆಚೆ ಹೋಗ್ತಾ ಇರಲಿಲ್ಲ ಸರ್, ಇನ್ನೋಸೆಂಟಾಗಿ ಬೆಳೆಸ್ಬಿಟ್ಟಿದ್ದೆ ನಾನು ನನ್ನ ಮಗುನ. ಅದೊಂದೇ ನಾನು ಮಾಡಿದ್ದು. ಬೋಲ್ಡಾಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾ ಇದ್ಲು. ಬಿಡಮ್ಮ, ಯಾವನು 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳ್ದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್, ನಮ್ಮದು ಊರಿದು, ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ಗಳದ್ದು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲರದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದರೆ ನಮ್ಮ ಮರ್ಯಾದೆ ಹೋಗುತ್ತೆ ಊರಲ್ಲಿ, ಮರ್ಯಾದೆ ಗಂಜಿಬಿಡ್ತು.